ಕಲ್ಟ್ ಸಿನಿಮಾಗೆ ಡ್ರೋನ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದಂತಹ ಸಂತೋಷ್ ಅವರು ಈಗ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸದ್ಯಕ್ಕೆ ಅವರು ಒಂದು ನಷ್ಟ ಅನುಭವಿಸಿರೋದ್ರಿಂದಾಗಿ ಒಂದು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ಒಂದು ಕಲ್ಟ್ ಸಿನಿಮಾ ಅಂತ ಮಾಡ್ತಾ ಇದ್ರಿ, ಆ ಸಂದರ್ಭದಲ್ಲಿ ಏನೋ ತೊಂದರೆ ಆಯಿತು ಅಂತ ಹೇಳಿ ಒಂದು ಆತ್ಮಹತ್ಯೆ ಯತ್ನ ಮಾಡಿದ್ರಿ. ಏನಾಯಿತು ಸರ್ ಎಕ್ಸಾಕ್ಟಾಗಿ, ಯಾಕೆ? ಆ್ಯಕ್ಚುಲಿ 24ನೇ ತಾರೀಕು ಅವ್ರು ನನಗೆ ಡ್ರೋನ್ ಬುಕ್ ಮಾಡಿದರು. ಡ್ರೋನ್ ಬುಕ್ ಮಾಡಿ ಚಿತ್ರದುರ್ಗ ವಿಂಡ್ಮಿಲ್ಗೆ ಹೋಗಿ ಶೂಟ್ ಮಾಡಿಕೊಡ್ಬೇಕಾಯ್ತು. ಶೂಟ್ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಒಂದು ಫ್ರೇಮ್ ಹೇಳಿದರು, ಅದು ಮಾಡಲ್ಲ ಅಂತ ನಾನು ವಾದ ಮಾಡಿದ್ರು ಡೈರೆಕ್ಟ್ರು ಕ್ಯಾಮ್ರಾಮನ್ ಬಿಡಲಿಲ್ಲ. ಮಾಡು, ಏನಾಗಲ್ಲ ಮಾಡು ಅಂತ ವಾದ ಮಾಡಿದಾಗ ವಿಂಡ್ಮಿಲ್ಗೆ ಹೋಗಿ ನನ್ನ ಡ್ರೋನ್ ಟಚ್ ಆಗಿ ಪುಡಿ ಆಗೋಯ್ತು. ಅಲ್ಲಿಂದ ಅವ್ರಿಗೆ ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿ ಹೀರೋ, ಪ್ರೊಡ್ಯೂಸರು, ಮ್ಯಾನೇಜರು, ಡೈರೆಕ್ಟ್ರು, ಕ್ಯಾಮ್ರಾಮನ್ ಯಾರನ್ನೇನೇ ಕೇಳಿದ್ರು ರೆಸ್ಪಾನ್ಸೇ ಮಾಡಲಿಲ್ಲ. 4 ಗಂಟೆ ಆದರೂ ನನಗೆ ಏನು ಇದು ಮಾಡಲಿಲ್ಲ. ನನ್ನ ಡ್ರೋನ್ ಎಲ್ಲ ಇಸ್ಕೊಂಡು ಕಾರ್ಡೆಲ್ಲ ಕಿತ್ಕೊಂಡು ಏನೂ ರೆಸ್ಪಾನ್ಸೇ ಮಾಡಲಿಲ್ಲ. ಆ ನೋವಿಗೆ ನಾನು ತಡೆಯೋಕ್ಕಾಗ್ದಲೇ ಬಂದು ಮನೇಲಿ ಮೇನ್ ಹಾಕ್ಕೊಂಡಿದ್ದು. ಅದಾದಮೇಲೆ ನಿನ್ನೆ ಪೊಲೀಸವ್ರು ಬಂದು ಹಾಸ್ಪಿಟ್ಲ್ ICUಲೆಲ್ಲ ಬಂದು ದೂರೆಲ್ಲ ತಗೊಂಡ್ರು. ಬಟ್ ಅದು ರೆಸ್ಪಾನ್ಸ್ ಮಾಡಲಿಲ್ಲ. ಸಂಜೆ ಆದಮೇಲೆ ಇದೆಲ್ಲ ದೊಡ್ಡ ವಿಷಯ ಆದಮೇಲೆ ಈಗ ಅವ್ರ ಕಡೆಯವರೇನೆ ಫೋನ್ ಮಾಡಿ ಸೋಮವಾರ ಬರ್ತೀವಿ, ಆಯಿತು ಮಾತಾಡ್ತೀವಿ ಅಂತ ಸಿನಿಮಾದವರೇ ಹೇಳೋರೆ. ಅದು ಇನ್ನೂ ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಈಗ ಈ ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡ್ತಾ ಇದ್ರು, ಎಷ್ಟು ದಿನದ ಶೆಡ್ಯೂಲ್ ಆಗಿತ್ತು, ನಿಮ್ಗೆ ಏನಂತ ಹೇಳಿದ್ರು, ಪರ್ ಡೇ ಪೇಮೆಂಟ್ ಏನಂತ ಹೇಳಿದ್ರು? ನಮ್ಮದು ಪರ್ ಡೇ 25,000 ಇರುತ್ತೆ ಪರ್ ಡೇ. ಅದು ಸಪ್ರೇಟ್, ಕನ್ವೆನ್ಸ್ ಎಲ್ಲ ಸಪ್ರೇಟ್ ಇರುತ್ತೆ. 2 ದಿನ ಶೂಟು ಅಂತ ಡ್ರೋನ್ ಇದ್ದಾಗ ಮಾತ್ರ ಯೂಸ್ ಮಾಡ್ತಾರೆ, ಡೈಲಿ ಅಂತ ಯೂಸ್ ಮಾಡಲ್ಲ. 2 ದಿನ 24-25 ಡ್ರೋನ್ ಬೇಕು ಅಂತ ಕರ್ಸ್ಕೊಂಡಿದ್ರು. ಅದು ಬಿಟ್ಟರೆ ಇನ್ನು ಬೇರೆ ಇನ್ನೇನಿಲ್ಲ. ಈ ಆ್ಯಕ್ಟ್ರಲ್ಲಿ ಅಲ್ಲಿ ಅವತ್ತಿದ್ದಿದ್ದು ಸರ್ ಒಬ್ಬರೇ, ಜೈ ಸರ್ ಒಬ್ಬರೇ, ಡೈರೆಕ್ಟ್ರು ಇದ್ದರು, ಮತ್ತು ಹೀರೋಯಿನ್ನು ಇದ್ದರು, ಮತ್ತು ಎಲ್ಲ ಟೆಕ್ನಿಷಿಯನ್ 200 ಜನ ಟೆಕ್ನಿಷಿಯನು ಅಲ್ಲೇ ಇದ್ದರು. ಅವ್ರ ಮುಂದೆ ನನಗೆ ಅವ್ರು ಯಾವ ಥರ ಕೀಳಾಗಿ ಮಾತಾಡಿದ್ರು ಅಂದರೆ ನನಗೆ ಆ ಬೇಜಾರಿಗೆ ನನ್ನ ಮನೆಗೆ ಬಂದು ಈ ಥರ ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ಕಾಗಿ. ಅಲ್ಲ, ಈಗ ನೀವು ಅಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರಿ, ಬಂದರೆ ಮತ್ತೆ ಜೈನ್ ಅವ್ರು ನಿಮ್ಮನ್ನು ಮೀಟ್ ಮಾಡಿದ್ರ? ಏನೋ ವೈಟಾಳಗೆ ಏನೋ ಸಿಗ್ನೇಚರ್ ಹಾಕ್ಕೊಂಡು 1.5 ಲಕ್ಷ ರೂಪಾಯಿ ಮಮೇರ್ ಕಾರ್ಡನ್ನು ಕೂಡ ಕಿತ್ಕೊಂಡ್ರು ಅಂತ ಹೇಳಿದರು. ಹೌದೌದು. ನಾನು ಅವ್ರನ್ನ ಹತ್ರ ಎಲ್ಲ ಹೋಗಿ ಕಾಲು ಹಿಡಿಬೇಕಾಯ್ತು ಕ್ಯಾರವನಲ್ಲಿ. ಅವರು ಕೇಳಲಿಲ್ಲ. ನಾನು ಆಮೇಲೆ ಬೇಜಾರಾಗಿ ನಾನು ನಮ್ಮ ಹುಡುಗ ರಿಟರ್ನ್ ಕಾರ್ ಎತ್ಕೊಂಡು ಹೈವೇಗೆ ಬಂದಮೇಲೆ ತಿರ್ಗಾ ಮ್ಯಾನೇಜರ್ ಫೋನ್ ಮಾಡಿದ್ರು, ಬಾ ಹೀರೋ ಮಾತಾಡ್ಬೇಕಂತ, ಏನೋ ಸೆಟ್ಲ್ಮೆಂಟ್ ಮಾಡಬೇಕಂತ ಅಂದು. ಸರಿ ಏನೋ ಮಾಡಿಕೊಡ್ತಾರೆ ಅಂತ ನಾನು ಆಸೆಯಿಂದ ಹೋದಾಗ ಡ್ರೋನ್ ಕಿತ್ಕೊಂಡು ವೈಟ್ ಪೇಪರ್ ಮೇಲೆ ಸೈನ್ ಹಾಸ್ಕೊಂಡು ಏನು ಬರ್ದಿಲ್ಲ, ಬರೀ ಖಾಲಿ ಪೇಪರ್ ಮೇಲೆ ಸೈನ್ ಹಾಸ್ಕೊಂಡ್ರು, ಆಧಾರ್ ಕಾರ್ಡ್ ನಂಬರ್ ಬರ್ಸ್ಕೊಂಡ್ರು. ನಿನ್ನ ಹತ್ರ ನಾವು ಹೆಂಗೆ ವಸೂಲಿ ಮಾಡಬೇಕು ಅನ್ನೋದು ನಮಗೆ ಗೊತ್ತು, ನೀನು ಹೋಗಿ ಆಯ್ತು ಈಗ ಅಂತ ಮಾತು ಬೆಳೆಸಿದ್ರು. ಸಿಗರೇಟ್ ಹೊಡ್ಕೊಂಡೆ ಕ್ಯಾರವನಲ್ಲೇ. ಡೈರೆಕ್ಟ್ರು ಅವಾಜ್ ಹಾಕಿದ್ರು, ಎಷ್ಟು ಸಿನಿಮಾ ಮಾಡಿದ್ಯಾ, ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ ಗೊತ್ತಾ ನಿನಗೆ ಅಂತ ಮಾತು ಬೆಳೀತಿತ್ತು. ನಾನು ಏನೋ ಮಾತಾಡೋಕ್ಕೆ ಅವ್ರ ಹತ್ರ, ಯಾಕೆಂದರೆ ನಾನು ಟೆಕ್ನಿಷಿಯನ್ ಅಲ್ಲೇ, ಅವ್ರ ಹತ್ರ ಏನೋ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಡ್ರೋನ್ ಕಾರ್ಡು ಅವ್ರ ಹತ್ರನೇ ಇದೆ, ಇವತ್ತಿಗೂ ಅವ್ರು ಕೊಟ್ಟಿಲ್ಲ. ನಿನ್ನೆ ಎಲ್ಲ ವಿಷಯ ದೊಡ್ಡದಾದ್ಮೇಲೆ ಫೋನ್ ಮಾಡಿ ನಾವೇ ಸೋಮವಾರ ಬರ್ತೀವಿ, ಆಯಿತು ಅದೇನಾಯ್ತೋ ಮಾತಾಡ್ತೀವಿ ಅಂತ ಹೇಳೋರು. ಅದು ಬರ್ತಾರೋ ಇಲ್ವೋ ಅನ್ನೋ ನನಗಿನ್ನೂ ಗೊತ್ತಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಫಿಲಮ್ ಚೇಂಬರ್ಗೆ ಏನಾದರೂ ಮನವಿ ಮಾಡ್ಕೊಳ್ತೀರಾ, ಈ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತ ಏನಾರ? ಇಲ್ಲ, ಫಸ್ಟು ಪೊಲೀಸವರಿಂದನೇ ಹೋಗಿದ್ದು. ಫಸ್ಟು ಸರ್ ಆದರೆ ಮಾಡಿರೋ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ. ಫಸ್ಟ್ ನನ್ನ ಮೇಲೆ FIR ಹಾಕ್ತೀನಿ ಅಂತ ನಾನು ICUಲಿ ಇದ್ದಾಗ ಬಂದು ನನ್ನ ಹತ್ರ ಎಲ್ಲ ಬರ್ಸ್ಕೊಂಡು ಹೋದರು. ನಾನು ಆಮೇಲೆ ಫ್ಯಾಮಿಲಿ ಯಾರು ಕರ್ಸೋ ಅಂದರು, ನಮ್ಮ ಅಕ್ಕನ್ನ ಕಳಿಸ್ಕೊಟ್ರೆ ನಿಮ್ಮ ಹುಡುಗನ ಮೇಲೆ ಫಸ್ಟ್ FIR ಆಗೋದು, ಆಮೇಲೆ ಬೇರೆಯವ್ರ ಮೇಲೆ ಹಾಕೋದು ಅಂತ ನಮ್ಮ ಮೇಲೆ ಇದು ಮಾಡಿದ್ರು. ಆಮೇಲೆ ಈ ಸುದ್ದಿ ಎಲ್ಲ ದೊಡ್ಡದಾದ್ಮೇಲೆ ಮಾಡಿರೋ ಸ್ಟೇಷನ್ ಪೊಲೀಸವರೇ ತಿರ್ಗಾ ಫೋನ್ ಮಾಡಿ ಬರೋಕ್ಕೆ ಹೇಳಿ ನಿನ್ನೆ ಕಂಪ್ಲೇಂಟ್ ತಗೊಂಡಿದ್ದಾರೆ. ಈ ಒಟ್ಟಿನ ಸೋಮವಾರ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸಿನಿಮಾದವರು. ಅದು ಏನು ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಈಗ ಅದು ಡ್ರೋನ್ ನೀವು ಸಾಲ ಮಾಡಿ ತೊಗೊಂಡಿದ್ದೆ ಅಂತೇಳಿ ಜೀವನ ಮಾಡಬೇಕಂತ ಹೇಳಿ ಈ ರೀತಿ ಆಗಿದೆ. ಸೊ ನೀವು ಆತ್ಮಹತ್ಯೆ ಯತ್ನ ಮಾಡೋಂಥದ್ದು ಏನಿತ್ತು ಮನೆಯವ್ರ ಹತ್ರ ಸಮಸ್ಯೆ ಹೇಳ್ಕೊಂಡಾಗ ಅಂತ? ಅಲ್ಲ, ಮನೆಯವ್ರ ಹತ್ರ ಹೇಳ್ಕೊಳಕ್ಕೆ ಮನೆಯಲ್ಲಿ ನಂಗೆ ಅಪ್ಪ ಇಲ್ಲ. ನನಗೆ ಫಸ್ಟ್ ಆಫ್ ಆಲ್ ನಾನು ಒಡವೆ, ಅಕ್ಕ ಅಜ್ಜಿದು ಎಲ್ಲ ಒಡವೆ ಇಟ್ಟು ನಾನು ಇನ್ನೂ ಬಿಡಿಸಿಲ್ಲ. ನಾನು ಎಲ್ಲ SBI ಬ್ಯಾಂಕಲ್ಲಿ ಇಕ್ಕಿದ್ದೀನಿ, ಈಗಲೂ ಬೇಕಾದ್ರೆ ತೋರಿಸ್ತೀನಿ. 5 ಲಕ್ಷ ರೂಪಾಯಿ ಒಡವೆ ಇಟ್ಟಿರೋದು. ನಾನೀಗ ಅದನ್ನು ಫೆಬ್ರವರಿ ಬಿಡಿಸ್ಲಿಲ್ಲ, ನಾನು ಎಲ್ಲಿಂದ ತಂದು ಕೊಡಲಿ? ನಾನು ಅವ್ರ ಹತ್ರ ಹೇಳಿದ್ದೀನಿ, ಸರ್ ಶಾರ್ಟ್ ಆಗಲ್ಲ ಸರ್, ಬೇಡ ಸರ್ ಅಂತ ವಾದ ಮಾಡಿದ್ರು ಅವರು ಇಲ್ಲ ಏನಾಗಲ್ಲ ಬಾ ಅಂತ ಅಂದು 4 ಸೆಕೆಂಡಲ್ಲಿ ನನ್ನ ಡ್ರೋನ್ ಪುಡಿ ಆಗೋಯ್ತು. 24 ಲಕ್ಷ.
ಅಂದರೆ ಸಿನಿಮಾ ರಂಗದಲ್ಲಿ ಏನಾದರೂ ಹೆಸರು ಮಾಡಬೇಕು, ತಮ್ಮ ಸ್ವಂತ ಬಿಸ್ನೆಸ್ಸನ್ನು ಮಾಡ್ಕೊಳ್ಬೇಕು, ಏನಾದರೂ ಜೀವನವನ್ನು ಕಟ್ಕೊಳ್ಬೇಕು ಅಂತೇಳಿ ಬರುವಂತಹ ಯುವಕರಿಗೆ ಈ ರೀತಿಯಾದಂತಹ ಆದರೆ ಮುಂದೆ ಬರುವಂತಹ ಜನರಿಗೂ ಕೂಡ ಅಂದರೆ ಟೆಕ್ನಿಷಿಯನ್ಗಳಿಗೂ ಕೂಡ ಹೇಗೆ ಮುಂದೆ ಇದರಲ್ಲಿ ಕಾಲಿಡಬೇಕು ಅನ್ನೋದು ಕೂಡ ಆತಂಕ ಕಾಡುವಂಥ ವಿಷಯ. ಸದ್ಯಕ್ಕೆ ಸಂತೋಷ್ ಅವರ ಸ್ಥಿತಿಯನ್ನು ಕಂಡ್ರೆ ನಿಜಕ್ಕೂ ಸಿನಿಮಾ ರಂಗ ಅವ್ರ ಪರವಾಗಿ ನಿಂತು ಅಂದರೆ ಅವ್ರಿಗೆ ಆಗಿರುವಂಥ ನಷ್ಟವನ್ನು ಭರಿಸ್ಕೊಡೋದಕ್ಕೆ ಸಿನಿಮಾ ತಂಡ ಏನಿದೆ ಅವರೊಟ್ಟಿಗೆ ಮಾತನಾಡಿ ಅವರಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಕೂಡ ನಾವು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇವೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.